ಗ್ರಾಮ ಲೆಕ್ಕಾಧಿಕಾರಿ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ನಡೀತಾ. ಎಸ್, ಅಂತಹ ಅನುಮಾನ ಈಗ 5 ಲಕ್ಷ ಅಭ್ಯರ್ಥಿಗಳು ಬರೆದಂತಹ ಪರೀಕ್ಷೆಯಲ್ಲಿ ಗೋಲ್ಮಾಲ್ ಆಗಿದೆ. ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಅಕ್ರಮದ ಆರೋಪ ಕೇಳಿ ಬರ್ತಾ ಇದೆ. PSI ಆಯ್ತು, ಗ್ರಾಮ ಲೆಕ್ಕಾಧಿಕಾರಿ ಪರೀಕ್ಷೆಯಲ್ಲೂ ಕೂಡ ಅಕ್ರಮವಂತೆ. ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. 1,000 ಹುದ್ದೆಗೆ 5 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. KEA ಕೊಟ್ಟ ಅಂಕಕ್ಕೂ ಜಿಲ್ಲಾಡಳಿತ ಅಂಕಪಟ್ಟಿಗೂ ವ್ಯತ್ಯಾಸ ಕಂಡು ಬರ್ತಾ ಇದೆ. KEA 1:3 ಅಡಿ ಅಂಕಪಟ್ಟಿ ರಿಲೀಸ್ ಮಾಡಿತ್ತು. ಜಿಲ್ಲಾಡಳಿತದಿಂದ ಬೇರೆಯದ್ದೇ ಅಂಕಪಟ್ಟಿ ಈಗ ರಿಲೀಸ್ ಆಗಿದೆ, ಬಿಡುಗಡೆಯಾಗಿದೆ. ತುಮಕೂರಿನಲ್ಲಿ 72 ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಅಂಕ. KEA ಕೊಟ್ಟ ಅಂಕಕ್ಕೂ ಜಿಲ್ಲಾಡಳಿತದ ಅಂಕಪಟ್ಟಿಗೂ ವ್ಯತ್ಯಾಸ ಕಂಡು ಬರ್ತಾ ಇದೆ. 72 ಅಭ್ಯರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಂತಹ ಜಿಲ್ಲಾಡಳಿತ ಈ ಅಂಕಪಟ್ಟಿಯನ್ನ ನೋಡಿದಂತಹ ಸಂದರ್ಭದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ತುಮಕೂರಿನಲ್ಲಿ 72 ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಅಂಕ ನೀಡೋದರ ಮೂಲಕ ಅನುಕೂಲ ಮಾಡಿಕೊಡಲಾಗಿದೆ. ಬೆಂಗಳೂರು ಸೇರಿ ಎಲ್ಲ ಜಿಲ್ಲೆಗಳಲ್ಲೂ ಅಕ್ರಮ ಆಗಿದೆ ಅಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯಿಂದ ಈ ಕುರಿತಾಗಿ ದೂರು ದಾಖಲಾಗಿದೆ. ರಾಜಾಜಿನಗರ ಪೊಲೀಸ್ ಠಾಣೆಗೆ ದಾಖಲೆ ಸಹಿತ ದೂರು ಕೊಟ್ಟಿದ್ದಾರೆ. ಸಮಗ್ರ ತನಿಖೆಗೆ ಸರ್ಕಾರಕ್ಕೆ ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸ್ತಾ ಇದೆ. ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅಂತ ಆರೋಪ ಕೇಳಿ ಬಂದಿರೋದಲ್ಲದೆ ದೂರು ಕೂಡ ದಾಖಲಾಗಿದೆ. ರಾಜಾಜಿನಗರ ಪೊಲೀಸ್ ಠಾಣೆಗೆ ದಾಖಲೆ ಸಹಿತ ದೂರು ಕೊಟ್ಟಿದ್ದಾರೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಸದಸ್ಯರು. KEA ಕೊಟ್ಟಂತಹ ಅಂಕಪಟ್ಟಿ, ಜಿಲ್ಲಾಡಳಿತದ ಅಂಕಪಟ್ಟಿ ಎರಡೂ ಕೂಡ ವ್ಯತ್ಯಾಸ ಇದೆ, ಬೇರೆ ಬೇರೆ ಇದೆ. KEA ಏನು ಅಂಕಪಟ್ಟಿಯನ್ನ ಕೊಡುತ್ತೋ ಅದನ್ನೇ ಜಿಲ್ಲಾಡಳಿತ ಪಬ್ಲಿಷ್ ಮಾಡಬೇಕು, ರಿವೀಲ್ ಮಾಡಬೇಕು, ರಿಲೀಸ್ ಮಾಡಬೇಕು. ಆದರೆ ಇಲ್ಲಿ ಎರಡರಲ್ಲೂ ಕೂಡ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಹಾಗಾದ್ರೆ ಜಿಲ್ಲಾಡಳಿತ ಇಲ್ಲಿ ಕೆಲ ಅಭ್ಯರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತಾ ಈ ಅಂಕಪಟ್ಟಿಯನ್ನ ನೋಡಿದಂತಹ ಸಂದರ್ಭದಲ್ಲಿ ಅದೇ ರೀತಿ ಕಾಣಿಸ್ತಾ ಇದೆ. PSI ಅಕ್ರಮ ಏನಾಯ್ತು, ಇಡೀ ರಾಜ್ಯದಾದ್ಯಂತ ಸುದ್ದಿಯಾದಂತಹ ವಿಷಯ. ಈಗ ಗ್ರಾಮ ಲೆಕ್ಕಾಧಿಕಾರಿ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. 5 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದಾರೆ, ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ. ಆ ಪರೀಕ್ಷೆಯಲ್ಲೂ ಕೂಡ ಈಗ ಅಕ್ರಮ ಆಗಿದೆ ಅಂತ ಹೇಳಲಾಗಿದೆ. ಗ್ರಾಮ ಲೆಕ್ಕಾಧಿಕಾರಿ ಪರೀಕ್ಷೆ ಪ್ರಕ್ರಿಯೆ ಹೇಗಿರುತ್ತಾಗಾದ್ರೆ, KEA ವಿವಿಧ ಇಲಾಖೆಯ ಹುದ್ದೆಗೆ ಪರೀಕ್ಷೆಯನ್ನ ನಡೆಸುತ್ತೆ. ಮೊದಲು ಪರೀಕ್ಷೆ ಜೊತೆ ದಾಖಲೆಯನ್ನ ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಇದೀಗ ಕೇವಲ ಹುದ್ದೆಗೆ ಮಾತ್ರ ಪರೀಕ್ಷೆ ನಡೆಸುತ್ತೆ. ಪರೀಕ್ಷೆ ನಡೆಸಿ KEA ಅಂಕಪಟ್ಟಿಯನ್ನ ಪ್ರಕಟ ಮಾಡುತ್ತೆ. ಅದಾದ ನಂತರ ಜಿಲ್ಲಾಡಳಿತ ದಾಖಲೆ ಪರಿಶೀಲನೆಯನ್ನ ನಡೆಸುತ್ತೆ. ತುಮಕೂರಿನಲ್ಲಿ 72 ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಅಂಕ ನೀಡಿರೋದು ಗೊತ್ತಾಗ್ತಾ ಇದೆ. ತುಮಕೂರು ಜಿಲ್ಲಾಡಳಿತದಿಂದ ಅಂಕಪಟ್ಟಿ ಬಿಡುಗಡೆಯಾಗಿದೆ. ತನಿಖೆಗೆ ಈಗ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ಕಾಂತರಾಜ್ ಅವರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿ ಅಕ್ರಮ ಆಗಿದೆ, ಗೋಲ್ಮಾಲ್ ಆಗಿದೆ, ಹಾಗಾಗಿ ತನಿಖೆ ಆಗ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. 1,000 ಹುದ್ದೆಗೆ 5 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬರೆದಿರ್ತಾರೆ. ಪರೀಕ್ಷೆ ನಡೆಯುತ್ತೆ, KEA ಅಂಕಪಟ್ಟಿಯನ್ನು ಕೂಡ ಪ್ರಕಟ ಮಾಡುತ್ತೆ. ಆದರೆ ಜಿಲ್ಲಾಡಳಿತ ಕೊಡುವಂತಹ ಅಂಕಪಟ್ಟಿ ಬೇರೆ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಏನಿದು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನುವಂತಹ ಆರೋಪ ಜೊತೆಗೆ ದೂರು ಕೂಡ ದಾಖಲಾಗಿದೆ. ಏನಾಗ್ತಾ ಇದೆ, ಯಾವ ರೀತಿಯ ಅಕ್ರಮ ಆಗಿದೆ ಅಂತ ಈಗ ಸಂಘಟನೆಯಿಂದ ಆರೋಪ ಕೇಳಿ ಬರ್ತಾ ಇರುವಂಥದ್ದು?
ವೀಣಾ, ಏನಂತಂದರೆ ಈಗ ನಮ್ಮ ಕಣ್ಣು ಮುಂದಗಡೆ PSI ಪರೀಕ್ಷೆಯನ್ನು ಹೇಗೆ ಮಾಡಿದ್ರು ಅದೇ ಮಾದರಿಯಲ್ಲಿ ಈಗ ಮತ್ತೊಂದು ಹಗರಣ ಬಯಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯವರು ದಾಖಲೆಗಳ ಸಮೇತ ಈಗ ರಾಜಾಜಿನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರುವಂಥದ್ದು. ಮುಖ್ಯವಾಗಿ ಏನಂತಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 1,000 ಇಡೀ ರಾಜ್ಯಾದ್ಯಂತ 1,000 ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಗಳಿಗೆ ನೇಮಕ ಮಾಡ್ಕೊಳ್ಳೋದಕ್ಕೆ ಪರೀಕ್ಷೆಯನ್ನು ನಡೆಸುತ್ತೆ. ಪರೀಕ್ಷೆಯನ್ನು ನಡೆಸಿ 1:3 ಅನುಪಾತದಲ್ಲಿ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟ ಮಾಡಿ ಆಯಾ ಜಿಲ್ಲಾಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಅಭ್ಯರ್ಥಿಗಳನ್ನು ಕರೆದು ಅವರನ್ನ ಇಂಟರ್ವ್ಯೂ ಮಾಡಿ ನೇಮಕ ಮಾಡ್ಕೊಳ್ಬೇಕು. ಯಾಕಂತಂದರೆ ಯಾರು ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿರ್ತಾರೋ ಮತ್ತು ರಿಸರ್ವೇಷನ್ ಆಧಾರದ ಮೇಲೆ ಅವರನ್ನು ಕರೆದು ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನು ನಡೆಸಬೇಕಾಗಿತ್ತು. ಆದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆಯನ್ನು ನಡೆಸಿ ಸುಮಾರು 1,000 ಹುದ್ದೆಗಳಿಗೆ 5 ಲಕ್ಷ ಅಭ್ಯರ್ಥಿಗಳು ಅರ್ಜಿಗಳನ್ನು ಹಾಕಿದರು ಮತ್ತು ಪರೀಕ್ಷೆಯನ್ನು ಕೂಡ ನಡೆಸಿ ಆ ಒಂದು ಫಲಿತಾಂಶವನ್ನು KE ಪ್ರಕಟ ಮಾಡಿ ಆ ಫಲಿತಾಂಶ ಒಂದು ಮಾರ್ಕ್ಸ್ ಲಿಸ್ಟ್ ಏನಿರುತ್ತೆ ಅದನ್ನು ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ರವಾನೆಯನ್ನು ಮಾಡಿತ್ತು. ಆದರೆ ಈಗ ಆಯಾ ಜಿಲ್ಲೆಯಲ್ಲಿ ಏನು ಈಗ ನಮಗೆ ಕಂಡು ಬಂದಿರುವಂಥದ್ದು ಮುಖ್ಯವಾಗಿ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 72 ಹುದ್ದೆಗಳಿಗೆ ಪರೀಕ್ಷೆಗೆ ಏನು ಅಭ್ಯರ್ಥಿಗಳು ಅರ್ಜಿಗಳನ್ನು ಹಾಕೊಂಡಿದ್ರು. ತುಮಕೂರು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ 72 ಹುದ್ದೆಗಳಿಗೆ ಏನು ಅಂಕಗಳನ್ನು ಕೊಡಬೇಕಾಗಿತ್ತು. KE ಬಿಡುಗಡೆ ಮಾಡಿರುವಂಥ ಒಂದು ಮಾರ್ಕ್ ಶೀಟ್ ಏನಿದೆ ಮತ್ತು ಜಿಲ್ಲಾಡಳಿತ ತುಮಕೂರು ಜಿಲ್ಲಾಡಳಿತ ಬಿಡುಗಡೆ ಮಾಡಿರುವಂಥ ಒಂದು ಅಂಕಪಟ್ಟಿ ಭಾರಿ ವ್ಯತ್ಯಾಸದಿಂದ ಕೂಡಿರುವಂಥದ್ದು. ಸುಮಾರು 50 ರಿಂದ 60 ಅಂಕಗಳಷ್ಟು ಹೆಚ್ಚುವರಿ ಡಿಫ್ರೆನ್ಸಿಯೇಷನ್ ಬರ್ತಾ ಇರುವಂಥದ್ದು. ಯಾಕೆಂತಂದರೆ KE ಬಿಡುಗಡೆ ಮಾಡಿರುವಂಥ ಅಂಕಪಟ್ಟಿಗೂ ತುಮಕೂರು ಜಿಲ್ಲಾಡಳಿತ ಅಂಕಪಟ್ಟಿಗೂ ಸಾಕಷ್ಟು ಡಿಫ್ರೆನ್ಸಿಯೇಷನ್ ಕಡಿಮೆ ಕಂಡು ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ತುಮಕೂರು ಜಿಲ್ಲಾಡಳಿತ ಬಿಡುಗಡೆ ಮಾಡಿರುವಂಥ ಏನು ಮಾರ್ಕ್ ಶೀಟ್ ಏನಿದೆ ತುಂಬ ಕಡಿಮೆ ಅಂಕಗಳು ಪಡೆದಿರುವಂಥ ಅಭ್ಯರ್ಥಿಗಳು ಏನಿದ್ದಾರೆ ಅವರು ಟಾಪ್ ಮೊದಲ ಸ್ಥಾನಕ್ಕೆ ಬಂದಿರುವಂಥದ್ದು. ಅಂದರೆ ಅಲ್ಲಿ ಅತಿ ಹೆಚ್ಚು ಅಂಕಗಳು ಯಾರು ಕೊಟ್ಟಿರ್ತಾರೆ ಅವರು ಹುದ್ದೆಗಳು ಪಡೆದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಜೊತೆಗೆ ಅವರಿಗೆ ಹೆಚ್ಚು ಹುದ್ದೆಗಳು ಸಿಗುವಂಥ ಸಾಧ್ಯತೆ. ಹೀಗಾಗಿ ಅಭ್ಯರ್ಥಿಗಳು ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿರುವಂಥದ್ದು ಸರ್ಕಾರದ ಗಮನಕ್ಕೂ ಕೂಡ ತಂದಿರುವಂಥದ್ದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಯಾಕೆಂತಂದರೆ ತುಮಕೂರು ಜಿಲ್ಲೆ ಒಂದರಲ್ಲಿ 72 ಹುದ್ದೆಗಳಿಗೆ ಏನು ಹುದ್ದೆಗಳಿತ್ತು ಆ ಹುದ್ದೆಗಳಲ್ಲೂ ಕೂಡ ಭಾರಿ ಭ್ರಷ್ಟಾಚಾರ ಆಗಿದೆ. ಹೀಗಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಲ್ಲಿ ಆಗಿರುವಂಥ ಒಂದು ಸಾಧ್ಯತೆ ಹೆಚ್ಚಿದೆ. ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇದೀಗ ತುಮಕೂರು ಜಿಲ್ಲಾಡಳಿತದ ಮೇಲೇನೂ ಕೂಡ DC ಅವರು ಏನು ಮಾರ್ಕ್ ಶೀಟನ್ನು ಬಿಡುಗಡೆ ಮಾಡಿದ್ದಾರೆ ಆ ಒಂದು ಪ್ರತಿಯೊಂದು ಮಾರ್ಕ್ ಶೀಟ್ಗೂ ಕೂಡ ಜಿಲ್ಲಾಧಿಕಾರಿಗಳ ಒಂದು ಸಹಿ ಮಾಡಿರುವಂಥದ್ದು. ಹೀಗಾಗಿ ಜಿಲ್ಲಾಧಿಕಾರಿಗಳ ಮೇಲೇ ಈಗ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ತನಿಖೆ ಮಾಡುವಂತೆ ಈಗ ದೂರನ್ನು ಕೊಡಲಾಗಿರುವಂಥದ್ದು. ಹೀಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಕ್ಕೂ ಕೂಡ ನಾವು ಈ ಒಂದು ಪ್ರತಿಕ್ರಿಯೆಯನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೆ ಅವರು ಸಂಪರ್ಕಕ್ಕೆ ಸಿಕ್ಕಿಲ್ಲ. ಯಾಕೆಂತಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗ ಪರೀಕ್ಷೆಯನ್ನು ನಡೆಸಿ ಈ ಹಿಂದೆ ಯಾವ ರೀತಿ ಪರೀಕ್ಷೆಗಳನ್ನು ಮಾಡ್ತಾ ಇದ್ರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತಂದರೆ ಪರೀಕ್ಷೆಯನ್ನು ನಡೆಸಿ ಅಂಕಗಳನ್ನು ಫಲಿತಾಂಶವನ್ನು ಪ್ರಕಟಿಸಿ ದಾಖಲೆಗಳನ್ನು ಪರಿಶೀಲಿಸಿ ಅವರಿಗೆ ಅಪಾಯಿಂಟನ್ನು ಮಾಡುವಂಥ ಒಂದು ಪ್ರಕ್ರಿಯೆ ಆಗ್ತಾ ಇತ್ತು. ಈಗ ಆ ಒಂದು ಪ್ರೋಸೆಸ್ ಚೇಂಜ್ ಆಗಿರುವಂಥ ನಿಟ್ಟಿನಲ್ಲಿ ಕೇವಲ ಪರೀಕ್ಷೆಯನ್ನು ನಡೆಸಿ ಆ ಒಂದು ಅಂಕಗಳನ್ನು ರಿಲೀಸ್ ಮಾಡಿ ಆಯಾ ಜಿಲ್ಲೆಗಳಿಗೆ ಕೊಡುವಂಥ ಒಂದು ಪ್ರಕ್ರಿಯೆ ಆಗಿರೋ ಹಿನ್ನೆಲೆಯಲ್ಲಿ ಆ ಜಿಲ್ಲಾಡಳಿತ ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತೆ. ಆದರೆ ಇದೀಗ ತುಮಕೂರು ಜಿಲ್ಲೆಯಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಒಂದು ಆರೋಪ ಈಗ ಕೇಳಿ ಬರ್ತಾ ಇದೆ. ವೀಣಾ, ನಂದೀಶ್, ಈಗ ಜಿಲ್ಲಾಡಳಿತ ಪ್ರಕಟ ಮಾಡಿದಂತಹ ಅಂಕಪಟ್ಟಿ ವ್ಯತ್ಯಾಸ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಜ. ಅದೆಲ್ಲದಕ್ಕೂ ಕೂಡ ಜಿಲ್ಲಾಧಿಕಾರಿಗಳು ಆನ್ಸರೇಬಲ್ ಆಗಿರ್ತಾರೆ. ಸೊ ಈಗ ಜಿಲ್ಲಾಧಿಕಾರಿಗಳಿಂದ ಏನಾದರೂ ಈ ಕುರಿತಾಗಿ ಸ್ಪಷ್ಟನೆ ಬಂದಿದೆಯಾ? ಜಿಲ್ಲಾಡಳಿತ ಏನು ಹೇಳುತ್ತೆ? ಅವರ ಸ್ಟ್ಯಾಂಡ್ ಏನು? ವೀಣಾ, ಏನಂತಂದರೆ ಇದುವರೆಗೂ ಜಿಲ್ಲಾಧಿಕಾರಿಗಳು ಯಾವುದೇ ತರಹ ಪ್ರತಿಕ್ರಿಯೆ ಆಗಲಿ ಮತ್ತು ಅವ್ರ ಕಡೆಯಿಂದ ಇದುವರೆಗೂ ಯಾವುದೇ ತರಹ ಒಂದು ಸ್ಪಷ್ಟನೆ ಕೂಡ ಇದುವರೆಗೂ ಸಿಕ್ಕಿಲ್ಲ. ಯಾಕೆಂತಂದರೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯವರು ಅವರು ಕೂಡ ಕೆಲ ಅಭ್ಯರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು. ಅವರು ಕಡಿಮೆ ಮಾರ್ಕ್ಸ್ ಬಂದಿದ್ರು ಕೂಡ ನಮ್ಮದು ಡಿಫ್ರೆನ್ಸಿಯೇಷನ್ ಕಾಣಿಸ್ತಾ ಇದೆ, ನಮ್ಮದು ಜಾಸ್ತಿ ಬಂದಿಲ್ಲ. ಆದರೆ ಕೆಲವರು ಜಾಸ್ತಿ ಅಂಕಗಳನ್ನು ತೆಗೆದುಕೊಂಡಿದ್ರು ಕೂಡ ಕಡಿಮೆ ಅಂಕಗಳನ್ನು ಬಂದಿರುವಂಥದ್ದು. ಯಾಕೆಂತಂದರೆ ಕಡಿಮೆ ಅಂಕಗಳು ಬಂದವರು ಜಾಸ್ತಿ ಹೋಗಿರುವಂಥದ್ದು, ಜಾಸ್ತಿ ಪಡೆದುಕೊಂಡಂಥ ಅಂಕಗಳು ಕಡಿಮೆ ಕೆಳಕ್ಕೆ ಬಂದಿರುವಂಥದ್ದು. ಯಾಕೆಂತಂದರೆ KE ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಫೈನಲ್ ಲಿಸ್ಟ್ ಬಿಡುತ್ತೆ ಅದೇ ಅಂತಿಮವಾಗಿರುತ್ತೆ. ಯಾಕೆಂತಂದರೆ ಆ ಒಂದು ಫೈನಲ್ ಲಿಸ್ಟನ್ನು ಜಿಲ್ಲೆಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ಲಾಗುತ್ತೆ. ಅವರು ಆ ಒಂದು ಪರೀಕ್ಷೆಯನ್ನು ಲಿಸ್ಟನ್ನು ಇಟ್ಕೊಂಡು ದಾಖಲೆಗಳನ್ನು ಪರಿಶೀಲಿಸಿ ಅವರಿಗೆ ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರುತ್ತಾರೋ ಅವರಿಗೆ ಹುದ್ದೆಗಳನ್ನು ಕೊಡುವಂಥ ಒಂದು ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಮಾರ್ಕ್ ಶೀಟಲ್ಲೇ ಭಾರಿ ವ್ಯತ್ಯಾಸ ಕಂಡುಬರ್ತಾ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗಿದೆ ಅನ್ನುವಂಥ ಒಂದು ಆರೋಪ ಕೇಳಿಬರ್ತಾ ಇದೆ. ಹೀಗಾಗಿ ಪರೀಕ್ಷಾ ಹಂತದಲ್ಲೇ ಇದು ಅಕ್ರಮಗಳಾಗಿರುವಂಥದ್ದು, ಜೊತೆಗೆ ಮಾರ್ಕ್ ಶೀಟನ್ನು ಕೊಡುವಂಥ ಸಂದರ್ಭದಲ್ಲಿ ಕೂಡ ಇವರು ಅದಲು ಬದಲು ಮಾಡಿದಾರಾ ಅನ್ನುವಂಥ ಒಂದು ಅನುಮಾನ ಈಗ ಕಾಡ್ತಾ ಇದೆ. ಹೀಗಾಗಿ ಎಲ್ಲಿ ತಪ್ಪಿತಸ್ಥರು ಯಾರು ಇದರಲ್ಲಿ ತಪ್ಪು ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ಜರುಗಿಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕೆಂತಂದರೆ PSI ಪರೀಕ್ಷೆಯಲ್ಲೂ ಕೂಡ ಇದೇ ರೀತಿ ಆಗಿತ್ತು. ಈಗ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳ ಪರೀಕ್ಷೆ ಮತ್ತು ಏನು ಅಂಕಪಟ್ಟಿಗಳ ಬಿಡುಗಡೆಯಲ್ಲಿ ಕೂಡ ಭಾರಿ ಅಕ್ರಮವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಈಗ ಕೇಳಿ ಬಂದಿರುವಂಥದ್ದು. ವೀಣಾ,
ಥ್ಯಾಂಕ್ ಯು ನಂದೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.